ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇಂದು ನಾವು ಮಾತಾಡಿರೋದು ಸ್ವಾಮಿ ವಿವೇಕಾನಂದರ ಬಗ್ಗೆ. ಆದರೆ ಇದು ಕೇವಲ ಅವರ ಜೀವನ ಚರಿತ್ರೆ ಅಲ್ಲ. ನಮ್ಮ ಮುಂದಿರೋ ಈ ನಿರೂಪಣೆಯನ್ನ ಓದಿದಾಗ ನನಗೊಂದು ವಿಶೇಷವಾದ ಅಂಶ ಕಾಣಿಸ್ತು. ಇದು ಒಬ್ಬ ವ್ಯಕ್ತಿಯ ಕಥೆಗಿಂತ 3 ಬೇರೆ ಬೇರೆ ಶಕ್ತಿಗಳು ಒಂದಾಗೋ ಕಥೆಯ ತರ ಇದೆ. ಕುತೂಹಲಕಾರಿಯಾಗಿದೆ. ಮೊದಲನೇದು ಬಾಲ್ಯದ ಒಂದು ಸಹಜ ಪ್ರವೃತ್ತಿ, ಅದನ್ನ ಒಂದು ರೀತಿ ಕಾಡು ಶಕ್ತಿ ಎನ್ನಬಹುದು. ಎರಡನೇದು ಯೌವನದ ಬೌದ್ಧಿಕ ಸಂಘರ್ಷ, ಅಂದ್ರೆ ತರ್ಕ ಮತ್ತು ನಂಬಿಕೆಯ ನಡುವಿನ ಯುದ್ಧ. ನಿಖರವಾಗಿ. ಮತ್ತು ಮೂರನೇದು ಆಧ್ಯಾತ್ಮಿಕ ಸ್ಪಷ್ಟತೆ. ಸೊ ಈ 3 ಶಕ್ತಿಗಳು ಒಟ್ಟಾದಾಗ ಒಬ್ಬ ಜಾಗತಿಕ ನಾಯಕ ಹೇಗೆ ಹುಟ್ಟುತ್ತಾನೆ ಅನ್ನೋದನ್ನ ನಾವಿಂದು ಸ್ವಲ್ಪ ಆಳವಾಗಿ ನೋಡೋಣ. ಅತ್ಯುತ್ತಮವಾದ ಚೌಕಟ್ಟು ಇದು. ಯಾಕಂದ್ರೆ ಮಹಾನ್ ವ್ಯಕ್ತಿಗಳು ಆಕಾಶದಿಂದ ಉದುರುವುದಿಲ್ಲ ಅಲ್ವಾ? ಅವರ ವ್ಯಕ್ತಿತ್ವದ ಒಂದೊಂದು ಇಟ್ಟಿಗೆನೂ ಬೇರೆ ಬೇರೆ ಅನುಭವಗಳಿಂದನೇ ರೂಪುಗೊಂಡಿರುತ್ತೆ. ಹೌದು. ನೀವು ಹೇಳಿದ ಹಾಗೆ ವಿವೇಕಾನಂದರ ವಿಷಯದಲ್ಲಿ ಅವರ ತುಂಟತನ, ಅವರ ಸಂಶಯ ಮತ್ತು ಅವರ ಸಮರ್ಪಣೆ, ಇವು 3 ನೋಡೋಕೆ ಬೇರೆ ಬೇರೆ ಥರ ಕಾಣಿಸಬಹುದು. ಖಂಡಿತ. ಆದರೆ ಇವತ್ತಿನ ನಮ್ಮ ಚರ್ಚೆಯ ಗುರಿನೇ ಇವು 3 ಹೇಗೆ ಒಂದಕ್ಕೊಂದು ಬೆಸೆದುಕೊಂಡು ಆ ಚಿಕಾಗೋ ವೇದಿಕೆಯ ಮೇಲೆ ನಿಂತ ವ್ಯಕ್ತಿಯನ್ನ ರೂಪಿಸ್ತು ಅನ್ನೋದನ್ನ ಬಿಡಿಸಿ ನೋಡೋದು. ಹಾಗಾದ್ರೆ ಆ ಮೊದಲ ಶಕ್ತಿಯಿಂದನೇ ಶುರು ಮಾಡೋಣ. ಖಂಡಿತ. ಬಾಲ್ಯದ ಸಹಜ ಪ್ರವೃತ್ತಿ. ಈ ಪಠ್ಯದಲ್ಲಿ ಚಿಕ್ಕ ನರೇನವರನ್ನ ಮನುಷ್ಯ ರೂಪದಲ್ಲಿ ಅಲೆದಾಡುವ ತುಂಟತನ ಅಂತ ಬಣ್ಣಿಸಿದ್ದಾರೆ. ಇದಕ್ಕಿಂತ ಚೆನ್ನಾಗಿ ಹೇಳೋಗಾಗಲ್ಲ ಅನ್ಸುತ್ತೆ ಅಲ್ವಾ? ಬೀದಿಗಳಲ್ಲಿ ಮಕ್ಕಳ ಸೈನ್ಯ ಕಟ್ಟೋದು, ಪಕ್ಕದ ಮನೆಯವರ ತೋಟಕ್ಕೆ ಲಗ್ಗೆ ಇಡೋದು, ಅಷ್ಟೇ ಅಲ್ಲ, ಒಬ್ಬ ಆರ್ಭಟದ ವ್ಯಕ್ತಿಯನ್ನ ಕೋಣೆಯಲ್ಲಿ ಕೂಡಿ ಹಾಕಿ ಮೇಲ್ಛಾವಣಿಯಿಂದ ನಗೋದು. ನನ್ಗೇನನ್ಸುತ್ತಂದ್ರೆ ಇದು ಕೇವಲ ಚೇಷ್ಟೆಯಲ್ಲ, ಇದೊಂದು ರೀತಿ ಅಧಿಕಾರ ಮತ್ತು ಪ್ರಭಾವದ ಒಂದು ಪ್ರಯೋಗಶಾಲೆಯಾಗಿತ್ತು. ಪ್ರಯೋಗಶಾಲೆ ಅನ್ನೋ ಪದ ಬಹಳ ಸೂಕ್ತವಾಗಿದೆ. ಅವರ ತುಂಟಾಟಗಳಲ್ಲಿ ಒಂದು ಆ ನಾಯಕತ್ವದ ಗುಣ ಸಹಜವಾಗಿತ್ತು. ಹೌದು, ಅದನ್ನೇ ನಾನು ಯೋಚಿಸ್ತಾ ಇದ್ದೆ. ಅವರು ನನ್ನನ್ನು ಫಾಲೋ ಮಾಡಿ ಅಂತ ಎಲ್ಲೂ ಹೇಳ್ಬೇಕಾಗಿರ್ಲಿಲ್ಲ. ಉಳಿದ ಮಕ್ಕಳು ಅವರ ಆ ವರ್ಚಸ್ಸಿಗೆ ತಾವಾಗಿಯೇ ಮಾರು ಹೋಗ್ತಿದ್ರು. ಸರಿ. ಫೈನಲ್. ಇದು ಹುಟ್ಟಿನಿಂದ ಬಂದ ಗುಣ. ಇದನ್ನ ಕಲಿತ್ಕೊಳ್ಳಕ್ಕಾಗಲ್ಲ. ನಿಜ. ಇದಲ್ದೆ ಈ ನಿರೂಪಣೆಯಲ್ಲಿ ಸ್ನೇಹದ ಬಗ್ಗೆ ಒಂದು ಮಾತು ಬರುತ್ತೆ. ಒಡೆಯಲಾಗದ ಬಂಧಗಳು ಅಂತ. ಹೌದು. ಅವರು ತಮ್ಮ ಸ್ನೇಹಿತರಿಗಾಗಿ ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ರು. ಈ ಗುಣವೇ ಮುಂದೆ ಅವರಿಗೆ ಒಂದು ದೊಡ್ಡ ಆಸ್ತಿಯಾಯಿತು. ಹೌದು. ಕಷ್ಟದ ಸಮಯದಲ್ಲಿ ಇದೇ ಸ್ನೇಹಿತರು ಅವರ ಜೊತೆ ಬಂಡೆಯಂತೆ ನಿಂತರು ಅಂತಲೂ ಉಲ್ಲೇಖ ಇದೆ. ಅಂದ್ರೆ ಅವರ ನಾಯಕತ್ವ ಕೇವಲ ಅಧಿಕಾರದ್ದಾಗಿರ್ಲಿಲ್ಲ, ಅದರಲ್ಲಿ ಒಂದು ಪ್ರೀತಿ, ಒಂದು ನಿಷ್ಠೆನೂ ಇತ್ತು. ಖಂಡಿತವಾಗಿಯೂ. ಆದರೆ ನನ್ನನ್ನು ನಿಜವಾಗಲೂ ಕಾಡೋ ವಿಷಯ ಬೇರೆನೇ ಇದೆ. ಒಂದು ಕಡೆ ಇಷ್ಟು ಚೇಷ್ಟೆ, ಇಷ್ಟು ಗಲಾಟೆ ಮಾಡೋ ಹುಡುಗ, ಇನ್ನೊಂದು ಕಡೆ ಅದೇ ವ್ಯಕ್ತಿಯಲ್ಲಿ ಒಂದು ಅಸಾಧಾರಣವಾದ ಗುಣ ಇತ್ತು. ನೀವು ಆ ಧ್ಯಾನದ ಘಟನೆಯ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಲ್ವಾ? ಅದೇ. ಅವರು ಮರದ ಕೆಳಗೆ ಆಳವಾದ ಧ್ಯಾನದಲ್ಲಿ ಮುಳುಗಿದ್ದಾಗ ಒಂದು ವಿಷಕಾರಿ ಹಾವು ಅವರ ತೊಡೆಯ ಮೇಲೆ ಹರಿದು ಹೋದ್ರೂ ಅವರಿಗೆ ಅದರ ಅರಿವೇ ಆಗ್ಲಿಲ್ಲ. ಇದು ನಂಬೋಕೆ ಕಷ್ಟವಾಗುವಂಥ ಘಟನೆ. ಖಂಡಿತ. ಈ ಘಟನೆ ನನ್ನನ್ನು ನಿಜವಾಗ್ಲೂ ದಿಗ್ಭ್ರಮೆಗೊಳಿಸುತ್ತೆ. ಹೊರಗಿನ ಪ್ರಪಂಚದಲ್ಲಿ ಅಷ್ಟು ಆಕ್ಟಿವ್ ಆಗಿರೋ ಒಬ್ಬ ಹುಡುಗ ತನ್ನೊಳಗಿನ ಪ್ರಪಂಚದಲ್ಲಿ ಇಷ್ಟು ಆಳವಾಗಿ ಹೇಗೆ ಮುಳುಗಬಲ್ಲ? ಈ 2 ವ್ಯಕ್ತಿತ್ವಗಳು ಒಬ್ಬನೇ ವ್ಯಕ್ತಿಯಲ್ಲಿ ಹೇಗೆ ಸಾಧ್ಯ? ಇಲ್ಲಿಯೇ ಅವರ ವ್ಯಕ್ತಿತ್ವದ ಅಸಾಧಾರಣತೆ ಇರೋದು. ಅವರ ಬಾಹ್ಯ ಶಕ್ತಿ ಅವರ ತುಂಟತನದಲ್ಲಿ, ಲೀಡರ್ಶಿಪ್ನಲ್ಲಿ ಕಾಣಿಸಿದ್ರೆ, ಅವರ ಆಂತರಿಕ ಶಕ್ತಿ ಈ ಏಕಾಗ್ರತೆಯಲ್ಲಿ ಕಾಣಿಸುತ್ತೆ. ಸರಿ. ಹೊರಗಿನ ಪ್ರಪಂಚದಿಂದ ತಮ್ಮನ್ನ ತಾವು ಕಂಪ್ಲೀಟ್ ಆಗಿ ಪ್ರತ್ಯೇಕಿಸಿಕೊಳ್ಳಬಲ್ಲ ಸಾಮರ್ಥ್ಯ ಅವರಲ್ಲಿ ಬಾಲ್ಯದಿಂದಲೇ ಇತ್ತು. ಇದು ಪ್ರಾಕ್ಟೀಸ್ ಮಾಡಿ ಬಂದಿದ್ದಲ್ಲ, ಸಹಜವಾಗಿತ್ತು. ನಾವು ಚರ್ಚೆಯ ಆರಂಭದಲ್ಲಿ ಹೇಳಿದ ಮೊದಲ ಶಕ್ತಿ ಅಂದ್ರೆ ಇದೆ. ಹೊರಗೆ ಜಗತ್ತನ್ನ ಆಳಬಲ್ಲ ವರ್ಚಸ್ಸು ಮತ್ತು ಒಳಗೆ ಜಗತ್ತನ್ನೇ ಮರೆಯಬಲ್ಲ ಏಕಾಗ್ರತೆ. ಈ ಎರಡೂ ಅವರ ವ್ಯಕ್ತಿತ್ವದ ತಳಹದಿ. ಈ ತುಂಟತನ ಮತ್ತು ಅಸಾಧಾರಣ ಏಕಾಗ್ರತೆ ಇವೆರಡೂ ಅವರ ಬಾಲ್ಯವನ್ನು ರೂಪಿಸಿದು. ಆದರೆ ಅವರು ಯೌವನಕ್ಕೆ ಕಾಲಿಟ್ಟಾಗ ಈ ಆಂತರಿಕ ಶಕ್ತಿಯ ಜೊತೆಗೆ ನಾವು ಚರ್ಚಿಸಬೇಕಾದ 2ನೇ ಶಕ್ತಿ ಅಂದ್ರೆ ಒಂದು ದೊಡ್ಡ ಬೌದ್ಧಿಕ ಸಂಘರ್ಷವೂ ಶುರುವಾಯಿತು ಅಲ್ವಾ? ವಾದ್ಯವನ್ನು ತಂತಿಗಳು ಅಳುವಂತೆ ನುಡಿಸ್ತಿದ್ರು ಅಂತ ಈ ಪಠ್ಯ ಹೇಳುತ್ತೆ. ಅಬ್ಬಾ, ಅಂದ್ರೆ ಕಲೆ ಮತ್ತು ಶಕ್ತಿ ಎರಡರಲ್ಲೂ ಅವರು ಪರಿಣಿತರು. ಖಂಡಿತ. ಅಂದ್ರೆ ಅವರು ಕೇವಲ ವೇದಾಂತವನ್ನು ಮಾತ್ರವಲ್ಲ, ಬೇಕಾದ್ರೆ ಯಾರನ್ನಾದ್ರೂ ದೈಹಿಕವಾಗಿಯೂ ಎದುರಿಸಬಲ್ಲವರಾಗಿದ್ರು. ಹೌದು. ಇದೊಂದು ಅಪರೂಪದ ಕಾಂಬಿನೇಷನ್. ಆದರೆ ಈ ಎಲ್ಲಾ ಪ್ರತಿಭೆಗಳ ನಡುವೆ ಅವರ ತಲೆಯಲ್ಲೂ ಒಂದು ದೊಡ್ಡ ಬಿರುಗಾಳಿನೇ ಎದ್ದಿತ್ತು. ನಿಖರವಾಗಿ. ಅವರು ಪಾಶ್ಚಿಮಾತ್ಯ ತತ್ವಶಾಸ್ತ್ರಜ್ಞರಾದ ಹ್ಯೂಮ್, ಮಿಲ್, ಹೆಗೆಲ್, ಸ್ಪಿನೋಜಾ ಇವರೆಲ್ಲರನ್ನೂ ಆಳವಾಗಿ ಓದಿಕೊಂಡಿದ್ರು. ಇದು ಕೇವಲ ಪುಸ್ತಕ ಓದೋದಾಗಿರ್ಲಿಲ್ಲ. ಅವರು ಪಾಶ್ಚಿಮಾತ್ಯರ ತರ್ಕಬದ್ಧ ಚಿಂತನೆ,
ಆ ಅನುಭವೈಕವಾದವನ್ನು ಎದುರಿಸ್ತಾ ಇದ್ರು. ಓಕೆ. ಕಣ್ಣಿಗೆ ಕಾಣದ್ದನ್ನು ಸಾಬೀತುಪಡಿಸಲಾಗದ್ದನ್ನು ನಂಬುವುದು ಹೇಗೆ ಅನ್ನೋ ಪ್ರಶ್ನೆ ಅವರನ್ನು ಕುರಿಯುತ್ತಿತ್ತು. ಇದು ಆಕ್ಚುಲಿ ಭಾರತೀಯ ಶ್ರದ್ಧೆ ಮತ್ತು ಪಾಶ್ಚಿಮಾತ್ಯ ತರ್ಕದ ನಡುವಿನ ಒಂದು ಆಂತರಿಕ ಯುದ್ಧ. ಈ ಯುದ್ಧದಿಂದಾಗಿಯೇ ಅವರು ಆಗಿನ ಕಾಲದ ಸುಧಾರಣಾವಾದಿ ಚಳವಳಿಯಾಗಿದ್ದ ಬ್ರಾಹ್ಮೋ ಸಮಾಜಕ್ಕೆ ಸೇರಿದ್ದು ಅಲ್ವಾ? ಹೌದು. ಆ ಸಮಾಜ ವಿಗ್ರಹಾರಾಧನೆಯನ್ನು ವಿರೋಧಿಸಿ ಏಕದೇವೋಪಾಸನೆಯನ್ನು ಪ್ರತಿಪಾದಿಸುತ್ತಿತ್ತು. ಇದು ಅವರ ತರ್ಕಕ್ಕೆ ಹೆಚ್ಚು ಹತ್ತಿರವಾಗಿತ್ತೇನು? ಹೌದು, ಅದು ಅವರ ಹುಡುಕಾಟದ ಒಂದು ಭಾಗ ಆಗಿತ್ತು. ಆದರೆ ಬ್ರಾಹ್ಮೋ ಸಮಾಜವು ಅವರ ಆತ್ಮದ ದಾಹವನ್ನು ತಣಿಸಿಲ್ಲ. ಅವರ ಪ್ರಶ್ನೆ ಇನ್ನೂ ಸರಳ ಮತ್ತು ನೇರವಾಗಿತ್ತು. ಅದೇನು? ದೇವರು ಇದ್ದಾನಾ? ಇದ್ರೆ ಅವನನ್ನು ಯಾರಾದ್ರೂ ನೋಡಿದ್ದೀರಾ? ನನಗೆ ತೋರಿಸಬಲ್ಲಿರಾ? ವಾವ್. ಈ ಪ್ರಶ್ನೆಯನ್ನ ಅವರು ಪ್ರತಿಯೊಬ್ಬ ಧಾರ್ಮಿಕ ಮುಖಂಡರಿಗೂ ಕೇಳ್ತಾ ಇದ್ರು. ಈ ನಿರೂಪಣೆಯಲ್ಲಿ ಹೇಳೋ ಹಾಗೆ ಇದು ಅವರೊಳಗಿನ ನಿರಂತರ ಬೆಂಕಿಯ ಸಂಕೇತ. ಅವರಿಗೆ ಸಿದ್ಧಾಂತಗಳು ಬೇಕಿರ್ಲಿಲ್ಲ, ಅನುಭವ ಬೇಕಿತ್ತು. ಮತ್ತು ಆ ಅನುಭವದ ಹುಡುಕಾಟವೇ ಅವರನ್ನು ನಮ್ಮ ಕಥೆಯ 3ನೇ ಮತ್ತು ಅಂತಿಮ ಶಕ್ತಿಯ ಬಳಿಗೆ ಕರ್ಕೊಂಡೋಗುತ್ತೆ. ಆಧ್ಯಾತ್ಮಿಕ ಸ್ಪಷ್ಟತೆ. ಹೌದು. ಅಂದ್ರೆ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರೊಂದಿಗಿನ ಆ ಭೇಟಿ. ಹೌದು. ನರೇಂದ್ರರು ಅದೇ ಪ್ರಶ್ನೆಯನ್ನ ರಾಮಕೃಷ್ಣರಿಗೂ ಕೇಳಿದ್ರು. ನೀವು ದೇವರನ್ನು ನೋಡಿದ್ದೀರಾ ಅಂತ. ಅದಕ್ಕೆ ರಾಮಕೃಷ್ಣರು ಕೊಟ್ಟ ಉತ್ತರ ನರೇಂದ್ರರ ಜೀವನವನ್ನೇ ಬದಲಿಸಿತು. ಅವ್ರು ಹೇಳಿದ್ರು, ಹೌದು, ನೋಡಿದ್ದೇನೆ. ನಿನ್ನನ್ನು ನಾನೀಗ ಎಷ್ಟು ಸ್ಪಷ್ಟವಾಗಿ ನೋಡ್ತಾ ಇದ್ದೀನೋ ಅದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾಗಿ ನೋಡಿದ್ದೇನೆ ಅಂತ. ಆ ಒಂದು ವಾಕ್ಯ. ಆ ಒಂದು ವಾಕ್ಯದಲ್ಲಿ ನರೇಂದ್ರರಿಗೆ ತಮ್ಮ ಜೀವನದ ಎಲ್ಲಾ ಹುಡುಕಾಟಕ್ಕೂ ಉತ್ತರ ಸಿಕ್ಕಿದ ಹಾಗೆ ಆಯಿತು. ಇಲ್ಲಿ ಒಂದು ಕುತೂಹಲಕಾರಿ ಅಂಶ ಇದೆ. ಪಠ್ಯದಲ್ಲಿ ಸಂಶಯವಾದಿ ಶಿಷ್ಯನಾದನು, ಪ್ರಶ್ನಿಸುವವನು, ಉತ್ತರ ಕಂಡನು ಅಂತ ಹೇಳಿದ್ದಾರೆ. ಹೌದು. ಅಂದ್ರೆ ರಾಮಕೃಷ್ಣರು ಅವರ ಸಂಶಯವನ್ನು ತಳ್ಳಿ ಹಾಕಲಿಲ್ಲ, ಬದಲಿಗೆ ಅದಕ್ಕೊಂದು ಜೀವಂತ ಉತ್ತರವಾದರು. ಬಹಳ ಮುಖ್ಯವಾದ ಮಾತು. ರಾಮಕೃಷ್ಣರು ನರೇಂದ್ರರಿಗಿದ್ದ ಆ ಅಗಾಧವಾದ ಶಕ್ತಿಗೆ, ಆ ಬೌದ್ಧಿಕ ಸಂಘರ್ಷಕ್ಕೆ ಒಂದು ದಿಕ್ಕನ್ನು ತೋರಿಸಿದ್ರು. ಸರಿ. ಅವರಲ್ಲಿದ್ದ ಸಹಜ ಪ್ರವೃತ್ತಿಯ ಶಕ್ತಿ ಮತ್ತು ಬೌದ್ಧಿಕ ಸಂಘರ್ಷದ ಶಕ್ತಿ ಎರಡೂ ಒಂದು ನದಿಯ ಹಾಗೆ ಪ್ರಚಂಡವಾಗಿ ಹರಿತಾಯಿತು. ಆದ್ರೆ ಅದಕ್ಕೊಂದು ಗುರಿ ಇರ್ಲಿಲ್ಲ. ಓ. ರಾಮಕೃಷ್ಣರು ಆ ನದಿಗೆ ಸಾಗರದ ದಾರಿ ತೋರ್ಸಿದ್ರು. ನರೇಂದ್ರನಾಥರು ಸ್ವಾಮಿ ವಿವೇಕಾನಂದರಾಗಿ ಮರುಜನ್ಮ ಪಡೆದ ಕ್ಷಣ ಅದು. ಹಾಗಾದ್ರೆ ಈಗ ಕಥೆಯ ಅಂತಿಮ ಮತ್ತು ಅತ್ಯಂತ ಮಹತ್ವದ ಭಾಗಕ್ಕೆ ಬರೋಣ. 1893 ಚಿಕಾಗೋ. ಹೌದು, ಚಿಕಾಗೋ ಪ್ರಯಾಣ. ಈ 100 ಶಕ್ತಿಗಳು, ಬಾಲ್ಯದ ನಿರ್ಭಯತೆ, ಯೌವನದ ಬೌದ್ಧಿಕ ಜ್ಞಾನ ಮತ್ತು ಗುರುಗಳಿಂದ ಪಡೆದ ಆಧ್ಯಾತ್ಮಿಕ ಸ್ಪಷ್ಟತೆ, ಇವೆಲ್ಲವೂ ಈಗ ಒಂದಾಗಿ ಜಗತ್ತನ್ನು ಎದುರಿಸಲು ಸಿದ್ಧವಾಗಿದ್ವು. ಈ ಪಯಣದ ಬಗ್ಗೆ ನಿರೂಪಣೆ ಬಹಳ ಕಾವ್ಯಾತ್ಮಕವಾಗಿ ಹೇಳಿತ್ತೆ. ಕೇಸರಿ ವಸ್ತ್ರಧಾರಿ ಯುವ ಸನ್ಯಾಸಿ ಕೇವಲ ನಂಬಿಕೆಯೊಂದಿಗೆ ಹಡಗು ಹತ್ತಿದ್ರು ಅಂತ. ಆ ಪಯಣ ಅನ್ಕೊಂಡಷ್ಟು ಸುಲಭವಾಗಿರ್ಲಿಲ್ಲ. ಅವರು ಸಾಗರಗಳನ್ನ ದಾಟಿದ್ರು, ಆದ್ರೆ ಅದಕ್ಕಿಂತ ದೊಡ್ಡ ಅಡೆತಡೆಗಳು ಅಮೆರಿಕಾದಲ್ಲಿ ಕಾದಿದ್ವು. ಹಾಗ ಹಣವಿಲ್ಲ, ಸರಿಯಾದ ಪರಿಚಯವಿಲ್ಲ, ಹಸಿವು, ತಿರಸ್ಕಾರ, ಅವಮಾನ ಎಲ್ಲವನ್ನೂ ಎದುರಿಸಿದ್ರು. ಚಳಿಯಲ್ಲಿ ಖಾಲಿ ರೈಲ್ವೆ ವ್ಯಾಗನ್ನಲ್ಲಿ ರಾತ್ರಿ ಕಳೆದ ದಿನಗಳೂ ಇದ್ವು. ಅಯ್ಯೋ. ಇದೆಲ್ಲವನ್ನೂ ಸಹಿಸ್ಕೊಂಡು ಅವರು ಚಿಕಾಗೋದ ಆ ವಿಶ್ವಧರ್ಮ ಸಭೆಯ ವೇದಿಕೆಯನ್ನ ತಲುಪಿದ್ರು. ಆ ವೇದಿಕೆ ಮೇಲೆ ಅವರು ಮಾತಾಡಲು ನಿಂತಾಗ ಅವರ ಬಾಲ್ಯದ ಯಾವ ಗುಣ ಅವರಿಗೆ ಧೈರ್ಯ ತುಂಬಿರ್ಬೋದು. ಸಾವಿರಾರು ವಿದೇಶಿಯರ ಮುಂದೆ, ಅಪರಿಚಿತರ ಮುಂದೆ ನಿಂತು ಮಾತಾಡೋಕೆ ಆ ತುಂಟ ಹುಡುಗನಲ್ಲಿದ್ದ ಯಾವ ಕಿಡಿ ಅವರಿಗೆ ಸಹಾಯ ಮಾಡಿರ್ಬೋದು. ಅವರ ಬಾಲ್ಯದ ನಿರ್ಭಯತೆ ಖಂಡಿತವಾಗಿ. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳ ಗುಂಪನ್ನು ಮುನ್ನಡೆಸುತ್ತಿದ್ದ, ಯಾರ ಭಯವೂ ಇಲ್ಲದೆ ಸವಾಲುಗಳನ್ನು ಎದುರಿಸುತ್ತಿದ್ದ ಆ ನರೇನ್ ಆ ದಿನ ವಿವೇಕಾನಂದರ ರೂಪದಲ್ಲಿ ಆ ವೇದಿಕೆಯ ಮೇಲೆ ನಿಂತಿದ್ದ. ಹೌದಲ್ವೇ? ಆ ಜನಸಮೂಹ ಅವರಿಗೆ ಬಹುಶಃ ಮತ್ತೊಂದು ಆಟದ ಮೈದಾನದ ಹಾಗೆ ಕಂಡಿರ್ಬೋದು. ಅವರಿಗೆ ವೇದಿಕೆಯ ಭಯವಿರ್ಲಿಲ್ಲ, ಯಾಕಂದ್ರೆ ಅವರು ಹುಟ್ಟಿನಿಂದಲೇ ನಾಯಕರಾಗಿದ್ರು. ಅದ್ಭುತ. ಹಾಗೆಯೇ ಅವರ ಯೌವನದ ಯಾವ ಪ್ರಶ್ನೆಗಳು ಅವರ ಮಾತಿಗೆ ಅಷ್ಟು ತೂಕ ನೀಡಿರ್ಬೋದು. ಅವರು ಪಾಶ್ಚಿಮಾತ್ಯ ತತ್ವಶಾಸ್ತ್ರವನ್ನು ಅಷ್ಟೊಂದು ಆಳವಾಗಿ ಓದಿದ್ದು ಅವರಿಗೆ ಹೇಗೆ ಹೆಲ್ಪಾಯಿತು? ಅದು ಅತ್ಯಂತ ನಿರ್ಣಾಯಕ ಅಂಶ. ಅವರು ಕೇವಲ ಭಾರತದ ವೇದಾಂತದ ಬಗ್ಗೆ ಮಾತಾಡ್ಲಿಲ್ಲ. ಅವರು ಪಾಶ್ಚಿಮಾತ್ಯರ ಭಾಷೆಯಲ್ಲೇ, ಅವರ ತರ್ಕದ ಚೌಕಟ್ಟಿನಲ್ಲೇ ಅವರಿಗೆ ಸವಾಲ್ ಹಾಕಿದ್ರು. ಹ್ಯೂಮ್, ಮಿಲ್, ಸ್ಪಿನೋಜಾರನ್ನು ಓದಿದ್ರಿಂದ ಪಾಶ್ಚಿಮಾತ್ಯ ಮನಸ್ಸು ಹೇಗೆ ಯೋಚಿಸುತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು. ಹಾಗಾಗಿಯೇ ಅವರ ಭಾಷಣ ಕೇವಲ ಒಂದು ಧಾರ್ಮಿಕ ಉಪನ್ಯಾಸ ಆಗಿರ್ಲಿಲ್ಲ. ಅದೊಂದು ಬೌದ್ಧಿಕ ಸಂವಾದವಾಗಿತ್ತು. ಅವರ ಯೌವನದ ಸಂಘರ್ಷವೇ ಅವರ ಮಾತಿಗೆ ಆಳ ಮತ್ತು ಅಧಿಕಾರವನ್ನು ತಂದುಕೊಟ್ಟಿದ್ದು. ಮತ್ತು ಅಂತಿಮವಾಗಿ
ರಾಮಕೃಷ್ಣರಿಂದ ಪಡೆದ ಆ ಆಧ್ಯಾತ್ಮಿಕ ಸ್ಪಷ್ಟತೆ ಅದು ಅವರ ವ್ಯಕ್ತಿತ್ವಕ್ಕೆ ಒಂದು ದೈವಿಕ ಸ್ಪರ್ಶವನ್ನು ನೀಡಿತು ಅನ್ಸುತ್ತೆ. ಖಂಡಿತ. ಅವರ ಅಮೆರಿಕಾದ ಸಹೋದರ ಸಹೋದರಿಯರೇ ಅನ್ನೋ ಮೊದಲ ಮಾತುಗಳಲ್ಲೇ ಇಡೀ ಸಭೆ ಮಂತ್ರಮುಗ್ಧವಾಯಿತು ಅಂದ್ರೆ ಅದರ ಹಿಂದೆ ಇದ್ದಿದ್ದು ಕೇವಲ ಪದಗಳಲ್ಲ, ಆ ಅನುಭವದ ಶಕ್ತಿ. ಖಂಡಿತ. ಆ ವೇದಿಕೆಯ ಮೇಲೆ ನಿಂತಿದ್ದು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರೊಂದಿಗೆ ಅವರ ಬಾಲ್ಯದ ಸಹಜ ಪ್ರವೃತ್ತಿ ನಿಂತಿತ್ತು, ಅವರ ಯೌವನದ ಬೌದ್ಧಿಕ ಸಂಘರ್ಷ ನಿಂತಿತ್ತು, ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅವರ ಗುರುವಿನ ಅನುಭವದ ಬೆಳಕು ನಿಂತಿತ್ತು. ವಾವ್! ಈ ಮೂರು ಶಕ್ತಿಗಳು ಒಟ್ಟಾದಾಗ ಜಗತ್ತು ಎದ್ದು ನಿಂತು ಚಪ್ಪಾಳೆ ತಟ್ಲೇಬೇಕಾಯ್ತು. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯನ್ನು ಒಟ್ಟುಗೂಡಿಸೋದಾದ್ರೆ, ಒಬ್ಬ ತುಂಟ ಹುಡುಗನಲ್ಲಿದ್ದ ಸಹಜ ಶಕ್ತಿ, ಒಬ್ಬ ಯುವಕನಲ್ಲಿದ್ದ ಬೌದ್ಧಿಕ ಸಂಘರ್ಷ ಮತ್ತು ಒಬ್ಬ ಶಿಷ್ಯನಿಗೆ ಸಿಕ್ಕ ಆಧ್ಯಾತ್ಮಿಕ ಸ್ಪಷ್ಟತೆ, ಈ ಮೂರು ಹಂತಗಳು ಹೇಗೆ ಸ್ವಾಮಿ ವಿವೇಕಾನಂದರನ್ನು ರೂಪಿಸಿದುವು ಅಂತ ನೋಡಿದ್ವಿ. ಹೌದು. ಅವರ ಜೀವನದ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಪ್ರಶ್ನೆ, ಪ್ರತಿಯೊಂದು ಅನುಭವ ಎಲ್ಲವೂ ಅವರನ್ನು ಆ ಚಿಕಾಗೋ ವೇದಿಕೆಗಾಗಿ ಸಿದ್ಧಪಡಿಸುತ್ತಿತ್ತು ಅನ್ನೋದು ಸ್ಪಷ್ಟ. ಹೌದು. ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರನ್ನ ಚಿಂತನೆಗೆ ಹಚ್ಚುವ ಒಂದು ವಿಚಾರವನ್ನ ಹಂಚ್ಕೊಳ್ಳೋಕಿಷ್ಟಪಡ್ತೀನಿ. ಖಂಡಿತ, ಹೇಳಿ. ನಮ್ಮ ಈ ನಿರೂಪಣೆ ಚಿಕಾಗೋ ವೇದಿಕೆಯವರೆಗಿನ ಪಯಣವನ್ನ ತೋರ್ಸುತ್ತೆ. ಆದ್ರೆ ಯೋಚಿಸಿ ನೋಡಿ, ಬಾಲ್ಯದ ತುಂಟುತನ, ಯೌವನದ ಸಂಶಯ ಮತ್ತು ಆಧ್ಯಾತ್ಮಿಕ ಜಾಗೃತಿಯಿಂದ ರೂಪುಗೊಂಡ ಆ ಆಂತರಿಕ ಶಕ್ತಿಯು ಒಬ್ಬ ವ್ಯಕ್ತಿಗೆ ಕೇವಲ ಒಂದು ವೇದಿಕೆಯನ್ನು ಏರವು ಮಾತ್ರವಲ್ಲ, ಅಲ್ಲಿಂದ ಇಡೀ ಜಗತ್ತಿನ ಚಿಂತನೆಯ ದಿಕ್ಕನ್ನೇ ಬದಲಿಸಲು ಹೇಗೆ ಸಹಾಯ ಮಾಡಿರಬಹುದು. ಆ ಶಕ್ತಿಯ ಸ್ವರೂಪವಾದರೂ ಎಂಥದ್ದು? ಇದರ ಬಗ್ಗೆ ಯೋಚಿಸೋದು ಸ್ವತಃ ಒಂದು ಆಳವಾದ ಪಯಣ.